Hello, it's been since while I didn't post any videos. ನಂದು ಥ್ರೋಟ್ ಪ್ರಾಬ್ಲಮ್ ಆಗಿತ್ತು, ಸೊ ವಾಯ್ಸ್ ಓವರ್ ಕೊಡೋಕ್ಕಾಗಿದ್ದಿಲ್ಲ. ಸೊ ಭಾಳ ದಿವಸ ಆಗಿತ್ತಂತ ಮೊನ್ನೆ ಲೈಕ್ 4 to 5 days ಬಿಫೋರ್ ವೀಕ್ ಡೇಸ್ ಒಳಗೆ ಅವ್ರ ಕಡೆ ಹೋಗಿದ್ವಿ. ನಾವು 4 ಜನ ಸೇರಿ ಅಲ್ಲಿ ಹೋಗಿದ್ದಿಲ್ಲ ರೀಸೆಂಟಾಗಿ. ಸೊ ಅದಕ್ಕೆ ಜಸ್ಟ್ ಸ್ವಲ್ಪ ಹಂಗೆ ಅಂತ ಹೊರಗೆ ಹೋದ್ವಿ. ಹೋಗ್ಬಿಟ್ಟು ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಈ ಪ್ಲೇಸ್ ಏನಿದೆಲ್ಲ ಫುಲ್ ಮಸ್ತಿತ್ತು, ಯಾರಿದ್ದಿಲ್ಲ ತಲಗಡೆ ಕೆಫೆ ಒಳಗಡೆ. ಮೇಲೆ ಹೋದ್ವಿ, ಅಲ್ಲಿ ಫುಲ್ ರಶ್ ಇತ್ತು. ಇಲ್ಲಿ ಧಾರಾವಾಹಿ ಹಚ್ಚಾರ ನೋಡಿ ಬರ್ರಿ ಇಲ್ಲಿಗ. ಹತ್ತು ಕೆಫೆಯಿಂದ ಇಲ್ಲಿಂದ ಮೇಲೆ ಬಂದ್ವಿ. ಫುಲ್ ಸ್ಕ್ರೀನ್ ಎಲ್ಲ ಹಾಕಿದ್ರು, ಕ್ರಿಕೆಟ್ ಪ್ಲೇ ಆಗತ್ತಿತ್ತು. ಇವು ನಮ್ಮ ಬಾಯ್ಸ್ ಫುಲ್ ಪಂಕಜ್ ಶಾಂತ ಫುಲ್ ಖುಷಿಯಾಗಿಬಿಟ್ಟಿದ್ರು, ಕ್ರಿಕೆಟ್ ಪ್ಲೇ ಆಗತ್ತೈತೆ ಅಂತ ಹೇಳಿ. ಇಬ್ಬರು ಸ್ಕ್ರೀನ್ ಕಾಣಂಗೆ ಕುಂತ್ರೆ ಕ್ರಿಕೆಟ್ ನೋಡಿ ಮಾತಾಡ್ಕೊಂಡು ಕುಂತಿದ್ರು. ಹಂಗೆ ಸ್ವಲ್ಪ ಮ್ಯಾಗದೆಲ್ಲ ಆ್ಯಂಬಿಯನ್ಸ್ ಚಲೋ ಇತ್ತು. ಅಲ್ಲಿ ಮ್ಯಾಗದೆಲ್ಲ ಹೋಗಿ ಬಂದ್ವಿ. ಆಮೇಲೆ ಫುಡ್ಡು ಚಲೋ ಇತ್ತು. ಸ್ನ್ಯಾಕ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ಕೂತು ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ ಎಲ್ಲರೂ. ಅವ್ರು ಇಬ್ಬರು ಬರೀ ಕ್ರಿಕೆಟಿಂದ ಮಾತಾಡತ್ತಿದ್ರು. ನಾನು ಭಕ್ತಿ ಅವ್ರ ಮುಖ ನೋಡೋದು, ನಮ್ಮ ಮುಖ ನಾವು ನೋಡ್ಕೊಳ್ಳೋದು. ಇವ್ರದ್ದು ಮಾತಾಡ್ಕೊಂಡು ನಾವು ಕೂತಿದ್ವಿ. ಗರ್ಲ್ಸ್ ಥಿಂಗ್ಸ್ ನಮ್ದು. ಸೊ ಇವ ಶಾಂತ ಎಲ್ಲರದು ಆ್ಯಕ್ಟ್ ಮಾಡಿ ತೋರ್ಸತ್ತಾನ. ಯೂಶ್ವಲಿ ಯಾರು ಒಂದು 5 minutes ಸಾಕು ಅವನಿಗೆ ಆ್ಯಕ್ಟ್ ಮಾಡೋಕೆ. ಸೊ ಆಮೇಲೆ ಹಂಗೆ ಚೆಸ್ ಥೀಮ್ದಾಗ ಮಾಡಿದ್ರು ಇದನ್ನು. ಮ್ಯಾಗಿ ಥರ ಎಲ್ಲ ಸ್ಟಾರ್ಸ್ ಥರ ಇತ್ತು, ಚಲೋ ಇತ್ತು ಆ್ಯಂಬಿಯನ್ಸ್. ಇದಾದಮೇಲೆ ಎಲ್ಲ ಲ್ಯಾಂಗ್ವೇಜಸ್ನಾಗ ಏನೇನೋ ಬರೆದು ಹಾಕಿದ್ರು. ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಏನರ ತಿನ್ನುವಂಥ ಆನ್ ದ ವೇ ಹೋಗ್ಬೇಕಾದ್ರೆ ಮುಂಬೈ ವಡಾಪಾವ್ ನೋಡಿದ್ವಿ. ಸೊ ಅಲ್ಲಿ ಹೋಗಿ ವಡಾಪಾವ್ ತೊಗೊಂಡು ನೋಡ್ರಿ, ಇವನಿಗೆ ಏನು ಥಂಡಿ ಹತ್ತಿರ್ಬೇಕು ಫುಲ್ ಕವರ್ ಮಾಡ್ಕೊಂಡಿದ್ದಾನೆ. ಸೊ ಅಂತ ಆರ್ಡ್ರ್ ಬಂತು ವಡಾಪಾವ. ಸೊ 4 ಜನ ವಡಾಪಾವ್ ತಿನ್ಕೊಂಡು ಹಂಗೆ ಬೈಕ್ ಮ್ಯಾಗ ಆ ಕಡೆ ಈ ಕಡೆ ನೋಡತ್ತಿದ್ವಿ ಏನೈತಿ ಮತ್ತು ತಿನ್ನಕ್ಕಂತ. ಅಲ್ಲಿ ಪುಟ್ಟಕ್ಕನು ಮಕ್ಕಳ ಒಳಗೆ ಮ್ಯಾಕ್ಸಿ ಅದಲ್ಲ, ಅವ ಬಂದಿದ್ದ. ಹಂಗೆ ಟೀ ಅದು ಕುಡ್ಕೊಂಡು ಆಮೇಲೆ ಹಂಗೆ ಆಯಿತು, ಮನೆ ಕಡೆ ಹೋಗೋಣ ನಡ್ರಿ ಅಂಥೇಳಿ ಎಲ್ಲ ಆಯಿತು. ಸ್ನ್ಯಾಕ್ಸ್ ಆಯಿತು, ವಡಾಪಾವ್ ಆಯಿತು, ಟೀ ಆಯಿತು, ಎಲ್ಲ ಆಯಿತು. ಸೊ ಮನೆಗೆ ಬಂದ್ವಿ ಲಾಸ್ಟಿಗೆ. ಬಾಯ್.